ಕೇವಲ ಕುರ್ಚಿಗಾಗಿ ಪ್ರತಿನಿತ್ಯ ಹೋರಾಟಗಳನ್ನ ಮಾಡ್ತಾಯಿದ್ದಾರೆ. ಗುಂಪು ಗುಂಪಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಮತ್ತು ಕುದುರೆ ವ್ಯಾಪಾರ ಭಾಳ ಜೋರಾಗಿದೆ. ಮೊನ್ನೆ ದಿನ ಯಾರೋ ಹೇಳಿದರು 50 ಕೋಟಿ ಆಫರ್ ಅದ ಅಂಥೇಳಿ. ನಿನ್ನೆ ದಿನ ಹೇಳ್ತಾರೆ 75. ಬಹುಶಃ ಈ ವಾರದಲ್ಲಿ ಒಂದು 100 ಕೋಟಿಗೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇದರ ಮಧ್ಯದಲ್ಲಿ ನಾಮಕೆ ವಾಸ್ತೆ ಪಾಪ AICC ಅಧ್ಯಕ್ಷರು ಖರ್ಗೆ ಅವ್ರು ಹೇಳಿದಾರೆ, ನನ್ನ ಕೈಯಲ್ಲಿ ಏನೂ ಇಲ್ಲ, ಹೈಕಮಾಂಡಿಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅಂದರೆ ಯಾರು? ನಾವು ತಿಳ್ಕೊಂಡಿವಿ, ದೇಶದ 140 ಕೋಟಿ ಜನ ತಿಳ್ಕೊಂಡಿದ್ದಾರೆ ಹೈಕಮಾಂಡ್ ಅಂದರೆ AICC ಅಧ್ಯಕ್ಷರು. AICC ಅಧ್ಯಕ್ಷರ ನನ್ನ ಕೈಯಲ್ಲಿಲ್ಲ ಅಂಥೇಳಿ ಪಾಪ ಅಸಹಾಯಕತೆಯನ್ನು ತೋರಿಸಿದ ಮೇಲೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಕಾಂಗ್ರೆಸ್ನವರು ದಲಿತರನ್ನ ಯಾವ ರೀತಿ ನಡೆಸ್ಕೊಳ್ತಾರೆ. ನಾಮಕೆ ವಾಸ್ತೆ ಅಧ್ಯಕ್ಷ ನನ್ನ ಕೈಯೊಳಗಿಲ್ಲ ಅಂದರೆ ಸರ್ವಾಧಿಕಾರಿ ಯಾರು? ಅಧ್ಯಕ್ಷರ ಮೇಲೆ ಯಾರು? ಸೋನಿಯಾ ಗಾಂಧಿ ಅವ್ರ ಸುಪುತ್ರ ರಾಹುಲ್ ಗಾಂಧಿ ಅವರ ತಂಗಿ ಪ್ರಿಯಾಂಕಾ ಗಾಂಧಿ, ಇವರೇ ಸರ್ವಾಧಿಕಾರಿ. ಅವ್ರು ಹೇಳಿದ್ದು ನಡೀತದ ಹೊರತು AICC ಅಧ್ಯಕ್ಷರು ಹೇಳಿದ್ದು ಕೌಡೆ ಕಿಮ್ಮತ್ತಿನಷ್ಟು ನಡೆಯೋದಿಲ್ಲ. ಅದಕ್ಕೆ ನಾನು ಈ ದೇಶದ ದಲಿತರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಅಸ್ಪೃಶ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ಸಿನ ಗುಲಾಮ್ಗಿರಿಯನ್ನು ಬಿಟ್ಟು ಹೊರಗೆ ಬನ್ನಿ. ಕಾಂಗ್ರೆಸ್ನವರು ಯಾವತ್ತೂ ಕೂಡ ದಲಿತರನ್ನ, ಅದರಲ್ಲೂ SC ST ಅಸ್ಪೃಶ್ಯರನ್ನ ಮನುಷ್ಯರತ್ತೆ ತಿಳ್ಕೊಂಡಿಲ್ಲ. ಅವರು ಮೃಗಗಳಂತೆ ನೋಡ್ತಾರೆ, ಕೇವಲ ವೋಟ್ ಬ್ಯಾಂಕ್ ಅಂಥೇಳಿ ಮಾಡ್ಕೊಂಡಿದ್ದಾರೆ.